ಬಳ್ಳಾರಿ ಜೈಲಲ್ಲಿರುವಂತಹ ದರ್ಶನ್ ಚಾರ್ಜ್ ಶೀಟ್ ಬಗ್ಗೆ ದಿಗಿಲುಗೊಂಡಿದ್ಯಾಕೆ? 5 ನಿಮಿಷ ಮಾತುಕತೆ ವೇಳೆ ಫೋನ್ನಲ್ಲಿ ಪತ್ನಿಗೆ ದಾಸ ಕೊಟ್ಟಂತ ಸೂಚನೆ ಏನು? ಸುಬ್ಬ ಸುಬ್ಬಿ ಪ್ರೇಮದಾಟ, ವಾಟ್ಸ್ಆಪ್ ಚಾಟಿಂಗ್ನಲ್ಲಿ ಲವ್ ಕಹಾನಿ ರಿವೀಲ್. ಈ ಸುದ್ದಿಗಳನ್ನು ನೋಡೋಣ ದರ್ಶನ್ ಟೆನ್ಷನ್ ನ್ಯೂಸ್ ಟಾಪ್ ನಲ್ಲಿ. ರೇಣುಕಸ್ವಾಮಿ ಕೊಲೆ ಕೇಸ್ನ ಚಾರ್ಜ್ ಶೀಟ್ ನೋಡಿ ದರ್ಶನ್ ಕಂಗಾಲಾಗಿದ್ದಾರೆ. ನಿನ್ನೆ ಪ್ರಸನ್ನ ಕಾಲ್ ಸಿಸ್ಟಮ್ ಮೂಲಕ ಪತ್ನಿ ವಿಜಯಲಕ್ಷ್ಮಿಗೆ ಕರೆ ಮಾಡಿದ್ದ ದರ್ಶನ್ 5 ನಿಮಿಷ ಮಾತನಾಡಿದ್ದಾನೆ. ಮುಂದಿನ ಕಾನೂನು ಹೋರಾಟದ ಬಗ್ಗೆ ಪತ್ನಿ ಜೊತೆ ದರ್ಶನ್ ಚರ್ಚೆ ಮಾಡಿದ್ದು ಈ ವೇಳೆ ಭಾವುಕರಾಗಿದ್ದಾರೆ. ಫೋನ್ನಲ್ಲಿ ಮಾತುಕತೆ ವೇಳೆ ದರ್ಶನ್ ಭಾವುಕ ಮಾತುಗಳನ್ನ ಕೇಳಿಸಿಕೊಂಡು ವಿಜಯಲಕ್ಷ್ಮಿ ಕೂಡ ಮೌನಕ್ಕೆ ಜಾರಿದಂತೆ. ಇವತ್ತು ಜೈಲಿಗೆ ಬರುವಂತೆ ಪತ್ನಿ ವಿಜಯಲಕ್ಷ್ಮಿಗೆ ದರ್ಶನ್ ತಿಳಿಸಿದ್ದಾನೆ. ಸಂಜೆ 4 ಗಂಟೆ ನಂತರ ಬಳ್ಳಾರಿ ಜೈಲಿಗೆ ಪತ್ನಿ ವಿಜಯಲಕ್ಷ್ಮಿ ಹಾಗೂ ತಾಯಿ ಮೀನಾ ಭೇಟಿ ನೀಡಲಿದ್ದಾರೆ. ಈ ಬಗ್ಗೆ ಜೈಲಾಧಿಕಾರಿಗಳಿಗೂ ಕುಟುಂಬದವರು ಮನವಿ ಮಾಡಿದ್ದಾರೆ. ಮೊದಲು ಚಾರ್ಜ್ ಶೀಟ್ ಅಂಶಗಳನ್ನ ತಿಳಿದುಕೊಳ್ಳೋಕೆ ಪರದಾಡ್ತಿದ್ದ ದರ್ಶನ್ ಸೆಲ್ ಒಳಗೆ ಟಿವಿ ವ್ಯವಸ್ಥೆ ಮಾಡಿ ಅಂತ ಕೇಳಿದ್ದ. ಅಧಿಕಾರಿಗಳು ಕೂಡ ಟಿವಿ ವ್ಯವಸ್ಥೆ ಮಾಡಿದ್ರು. ಚಾರ್ಜ್ ಶೀಟ್ ಸಲ್ಲಿಕೆ ಆದ ದಿನದಿಂದ ದರ್ಶನ್ ಟಿವಿ 9 ವಾಹಿನಿಯನ್ನೇ ನೋಡುವ ಮೂಲಕ ಪ್ರಕರಣದ ಬಗ್ಗೆ ಮಾಹಿತಿ ಪಡೆದುಕೊಳ್ಳುತ್ತಿದ್ದ. ಆದರೆ ಸೆಲ್ನಲ್ಲಿ ಹಾಕಲಾಗಿದ್ದ ಟಿವಿ ಪದೇ ಪದೇ ಕೈ ಕೊಟ್ಟಿದ್ದಕ್ಕೆ ಟಿವಿ ಆಫ್ ಮಾಡಿ ಮತ್ತೆ ಮೌನಕ್ಕೆ ಜಾರಿದಂತೆ ದಾಸ. ಪವಿತ್ರ ಗೌಡ ದರ್ಶನ್ 10 ವರ್ಷ ಲಿವಿಂಗ್ ರಿಲೇಶನ್ಶಿಪ್ ನಲ್ಲಿದ್ರು ಅಂತ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖವಾಗಿದೆ. ಅಷ್ಟೇ ಅಲ್ಲ, ರೇಣುಕಸ್ವಾಮಿ ಕೊಲೆ ಕೇಸ್ನಿಂದ ಇಬ್ಬರ ನಡುವಿನ ವಾಟ್ಸ್ಆಪ್ ಚಾಟ್ ನ ಗುಟ್ಟು ರಟ್ಟಾಗಿದೆ. ದರ್ಶನ್ ಯಾವುದೋ ಕೆಲಸಕ್ಕೆ ಅಂತ ಟ್ರಿಪ್ ಹೋಗ್ತಾನೆ. ಇದಕ್ಕೆ ಪವಿತ್ರ ಗೌಡ ಮುನಿಸಿಕೊಂಡು ಮೆಸೇಜ್ಗಳಿಗೆ ರಿಪ್ಲೈ ಕೊಡ್ತಿರ್ಲಿಲ್ವಂತೆ. ವೆರಿ ಗುಡ್ ಮಾರ್ನಿಂಗ್ ಮುದ್ದು ಹೆಂಡತಿ, ವೆರಿ ಗುಡ್ ಮಾರ್ನಿಂಗ್ ಮುದ್ದು ಹೆಂಡತಿ, ಯಾಕೆ ನನ್ನ ಕಾಲ್ ಮೆಸೇಜ್ಗೆ ಉತ್ತರ ಕೊಡ್ತಿಲ್ಲ? ವೆರಿ ಗುಡ್ ಮಾರ್ನಿಂಗ್ ಮುದ್ದು ಹೆಂಡತಿ, ಇಟ್ಸ್ ಓಕೆ, ಹ್ಯಾವ್ ಅ ಗ್ರೇಟ್ ಡೇ. ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಸ್ವಇಚ್ಛಾ ಹೇಳಿಕೆಗಳನ್ನ ಚಾರ್ಜ್ ಶೀಟ್ ನಲ್ಲಿ ದಾಖಲಿಸಲಾಗಿದೆ. 2015ನೇ ಇಸ್ವಿಯ ಮಧ್ಯಂತರದಲ್ಲಿ ಯಾವುದೋ ಒಬ್ಬ ಅಪರಿಚಿತ ಮಹಿಳೆಯೊಬ್ಬರು ತನ್ನ ಮೊಬೈಲ್ನಿಂದ ಕರೆ ಮಾಡಿ, ನಿಮ್ಮ ಗಂಡ ದರ್ಶನ್ ನನ್ನೊಂದಿಗೆ ಲಿವ್ ಇನ್ ರಿಲೇಶನ್ಶಿಪ್ ನಲ್ಲಿದ್ದಾರೆ, ಪದೇ ಪದೇ ನಮ್ಮ ಮನೆಗೆ ಬರ್ತಿರ್ತಾರೆ, ಅವರಿಗೆ ನಮ್ಮ ಮನೆಗೆ ಬರದಂತೆ ಬುದ್ಧಿ ಹೇಳಿ ಎಂದು ಕೇಳಿದ್ಲು ಎಂದು ಪವಿತ್ರ ಗೌಡ ವಿರುದ್ಧ ವಿಜಯಲಕ್ಷ್ಮಿ ಸ್ವಇಚ್ಛಾ ಹೇಳಿಕೆ ನೀಡಿದ್ರು. ಪವಿತ್ರ ಗೌಡ ಜೊತೆ ಲಿವ್ ಇನ್ ರಿಲೇಶನ್ಶಿಪ್ ವಿಚಾರವಾಗಿ ಆಗಾಗ ನನಗೂ ದರ್ಶನ್ಗೂ ಜಗಳವಾಗ್ತಿತ್ತು ಎಂದಿದ್ದರು. ಇನ್ನು ಪವಿತ್ರ ಗೌಡ ದರ್ಶನ್ನ ಖಾಸಗಿ ಫೋಟೋ ವಿಡಿಯೋಗಳನ್ನ ಇಟ್ಟುಕೊಂಡಿದ್ದರು. ಆ ಫೋಟೋಗಳಿಂದಲೇ ದರ್ಶನ್ಗೆ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಳು ಎಂದು ವಿಜಯಲಕ್ಷ್ಮಿ ಸ್ವಇಚ್ಛಾ ಹೇಳಿಕೆಯಲ್ಲಿ ಗಂಭೀರ ಆರೋಪ ಮಾಡಿದ್ದಾರೆ.